Hi friends, welcome back to Raman tutorial for GK channel. Today I am going to describe 6 to 8 teachers recruitment mathematics syllabus. ನೋಡಿ ಸ್ನೇಹಿತರೆ, ಮ್ಯಾಥಮೆಟಿಕ್ಸ್ ಸಿಲೆಬಸ್ಸನ್ನು ಹೇಳ್ತಾ ಹೋಗ್ತೀನಿ. ನಮ್ಮ ಚಾನಲ್ನ ಮೊದಲ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತೀನಿ. ಈ ಮಾಡೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಅಂದರೆ ಇಂದಿನಿಂದ ನಾವು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವೀಡಿಯೋಗಳ ಪ್ಲೇ ಲಿಸ್ಟ್ ನಿಮಗೆ ಬರಲಿದೆ. ತಾವು ನಮ್ಮ ದಾವಣಗೆರೆ ಟ್ಯುಟೋರಿಯಲ್ ಫಾರ್ ಇಂಗ್ಲೀಷ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಬೇಕು, ಹಾಗೆ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ನು ಕೂಡ ಮಾಡಬೇಕು. ಎರಡು ಚಾನಲ್ ಮಾಡೋದ್ರ ಮೂಲಕ ತಾವು ಪರೀಕ್ಷಾ ತಯಾರಿಯನ್ನು ಆರಂಭ ಮಾಡ್ಬೋದು. ಹಾಗಾದರೆ ಏನಿರಲಿದೆ ಸಿಲೆಬಸ್ ಅಂತ ಇದೆ. ಫಸ್ಟ್ ನಂಬರ್ ಸಿಸ್ಟಮ್ ಮೇಲೆ ಕೆಲವು ಕಾನ್ಸೆಪ್ಟ್ ಇದೆ, ಆನಂತರ ಏನಿದೆ ಪ್ಯಾಟ್ರನ್ ಅನ್ನೋದನ್ನು ಹೇಳ್ತೀನಿ. ನೋಡಿ, ನಂಬರ್ ಸಿಸ್ಟಮ್ ಅಂದ ತಕ್ಷಣ ನೀವು ಏನನ್ನು ಕಲಿಬೇಕು ಅಂತಂದರೆ ಪ್ಲೇಸ್ ವ್ಯಾಲ್ಯೂ, ಹಾಗೆಯೇ ಎಕ್ಸ್ಪ್ಯಾಂಡೆಡ್ ಫಾರ್ಮ್, ನಂಬರ್ಸನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಬೇಸಿಕ್ ಆಪ್ರೇಷನ್ಸ್ ಆಫ್ ಮ್ಯಾಥಮೆಟಿಕ್ಸ್ ಏನಿದೆ, ನಂಬರ್ ಇನ್ವಾಲ್ವ್ಡ್ ಆಪ್ರೇಷನ್ಸ್ ಏನಿದೆ ಅದನ್ನು ಕಲಿಬೇಕು. ಸಿಂಪ್ಲಿಫಿಕೇಷನ್, ಹಾಗೆ ನ್ಯಾಚುರಲ್, ಹೋಲ್, ಇಂಟಿಜರ್ ನಂಬರ್ಸ್, ರ್ಯಾಷನಲ್, ಇರ್ರ್ಯಾಷನಲ್ ನಂಬರ್ಸ್, ರಿಯಲ್ ನಂಬರ್, ಹಾಗೆ ಸ್ಕ್ವೇರ್ಸ್, ಕ್ಯೂಬಿಕ್ ನಂಬರ್ಸ್, ಸ್ಕ್ವೇರ್ ಆ್ಯಂಡ್ ಕ್ಯೂಬ್ ರೂಟ್ಸ್, ಪ್ಲೇಯಿಂಗ್ ವಿತ್ ನಂಬರ್ಸ್ ಲೈಕ್ HCF, LCM, ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ಸ್, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಆ್ಯಂಡ್ ಕಂಪೇರಿಂಗ್ ಕ್ವಾಂಟಿಟೀಸ್. ಇದನ್ನೆಲ್ಲನೂ ಯು ಹ್ಯಾವ್ ಟು ಸ್ಟಡಿ ಅಂಡರ್ ನಂಬರ್ ಸಿಸ್ಟಮಲ್ಲಿ ನೀವು ಸ್ಟಡಿ ಮಾಡಬೇಕು. ಹಾಗಾದರೆ ಸರ್ ಎಷ್ಟು ಮಾರ್ಕ್ಸಿಗೆ ಇರಲಿದೆ ತಮಗೆ ಅಂತಂದರೆ, ಇದು ಕೂಡ 150 ಮಾರ್ಕ್ಸಿಗೆ ಇರಲಿದೆ ಸ್ನೇಹಿತರೆ. 50 ಮಾರ್ಕ್ಸಿಗೆ ಆಬ್ಜೆಕ್ಟಿವ್ ಇರುತ್ತೆ, 50 ಮಾರ್ಕ್ಸಿಗೆ ಆಬ್ಜೆಕ್ಟಿವ್, ಹಾಗೆಯೇ 100 ಮಾರ್ಕ್ಸಿಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ. 2 ಮಾರ್ಕ್ಸು 3 ಮಾರ್ಕ್ಸಿನ ಕ್ವಶನ್ಸು ತಮಗೆ ಅಪಿಯರ್ ಆಗಲಿದೆ. ಆದಷ್ಟು ಬೇಗ ನಾನು ಆ ಪೇಪರನ್ನು ಅಪ್ಲೋಡ್ ಮಾಡಲಿದ್ದೇನೆ. ಸ್ವಲ್ಪ ತಾಳಿ, ನನಗೂ ಕೂಡ ಪೇಪರ್ ಸಿಕ್ಕಿಲ್ಲ. ತಮ್ಮ ಹತ್ರ ಪೇಪರ್ ಇದ್ದರೆ ದಯವಿಟ್ಟು ನನ್ನ ನಂಬರ್ಗೆ 9900184822ಗೆ ವಾಟ್ಸಪ್ ಕಳಿಸಿ. ಮೇಡಮ್ ಅವ್ರ ನಂಬರ್ ಕಳಿಸಿದರೆ ಸಿಗುತ್ತೆ, ಆದರೆ ನಾನು ಬೇಗ ನಿಮಗೆ ಅಪ್ರೋಚ್ ಮಾಡ್ತೇನೆ, ಅವರು ಬ್ಯುಸಿ ಇರ್ತಾರೆ. ಈಗ 9900184822 ನಂಬರ್ಗೆ ನೀವು ಕಳಿಸ್ಬೋದು. ಇತ್ತು ಅಂತಂದರೆ ಅದನ್ನು ಬಿಡಿಸೋ ಸಾಲ್ವ್ ಮಾಡೋ ಪ್ರಯತ್ನ ಮಾಡಿಸ್ತೇನೆ. ಈಗ ನೋಡಿ, ನೆಕ್ಸ್ಟ್ ಹೋಗೋಣ. ಸರ್ಟ್ಸ್, ಡೆಫಿನೇಷನ್, ಬೇಸಿಕ್ ಆಪ್ರೇಷನ್ಸ್, ಸಿಂಪ್ಲಿಫಿಕೇಷನ್, ಬೈನೋಮಿಯಲ್ ಸರ್ಟ್ಸ್, ರ್ಯಾಷನಲೈಸೇಷನ್ ಆಫ್ ಸರ್ಟ್ಸ್, ಇವುಗಳ ಮೇಲೆ ಓದಬೇಕು. ಸೆಟ್ಸ್ ಅಂದ ತಕ್ಷಣ ಯು ಹ್ಯಾವ್ ಟು ಸ್ಟಡಿ ಪ್ರಾಪರ್ಟೀಸ್ ಆಫ್ ಸೆಟ್ಸ್, ಟೈಪ್ಸ್ ಆಫ್ ಸೆಟ್ಸ್, ಲಾಸ್ ಆಫ್ ಸೆಟ್ಸ್, ವೆನ್ ಡಯಾಗ್ರಾಮ್ಸ್ ಆ್ಯಂಡ್ ಕಾರ್ಡಿನಲಿಟಿ ಆಫ್ ಸೆಟ್ಸ್, ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್ ಬಗ್ಗೆ ಓದಬೇಕು. ಯು ಹ್ಯಾವ್ ಟು ಸೆಟ್ಸ್ ಬಗ್ಗೆ, ಗಣಗಳು ಚಾಪ್ಟರ್ ಮೇಲೆ ತರವಾಗಿ ಪ್ರಿಪ್ರೇಷನ್ ಮಾಡ್ಬೋದು. ಇದು ಸಂಬಂಧಪಟ್ಟ PDF ಗಳನ್ನು ನೋಡಿ, ಈಗಾಗಲೇ 8 ಮತ್ತು 9ನೇ ತರಗತಿ ಹಾಗೆ 10ನೇ ತರಗತಿ ನೋಟ್ಸ್ಗಳು ನಮ್ಮ ಹತ್ರ ಇದೆ. ಅವುಗಳನ್ನು ನಾನು PDF ತಾವು ಗ್ರೂಪಲ್ಲಿ ಬಂದು ಜಾಯ್ನ್ ಆದರೆ ನಾನು ಅವನ್ನು ಶೇರ್ ಮಾಡಲಿದ್ದೇನೆ ಒಂದೇ ಲಿಂಕಲ್ಲಿ. ಯು ಕ್ಯಾನ್ ಡೌನ್ಲೋಡ್ ದೆಮ್, ಅವುಗಳನ್ನು ಡೌನ್ಲೋಡ್ ಮಾಡ್ಕೋಬೋದು. ನೋಡೋಣ, ಲೆಟ್ಸಿ. ಅದೇ ನಾನು ಹೇಳಿದೆ, ತಾವು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಬೇಕಾದ್ರೆ 8217670405 ಸಂಖ್ಯೆಗೆ ಒಂದು ವಾಟ್ಸಪ್ ಮೆಸೇಜ್ ಹಾಕಬೇಕು. 8217670405 ಸಂಖ್ಯೆಗೆ ಇರಲಿ. ಮುಂದಿಂದು ಹೋಗೋಣ ಸ್ನೇಹಿತರೆ. ಈಗ ಪ್ರೋಗ್ರೆಷನ್ಸ್ ಬಗ್ಗೆ, ಸೀಕ್ವೆನ್ಸ್ ಆ್ಯಂಡ್ ದೇರ್ ಸೀರೀಸ್, ಅರ್ಥಮೆಟಿಕ್ ಪ್ರೋಗ್ರೆಷನ್, ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಆ್ಯಂಡ್ HP, ಹಾಗೆಯೇ ಮೀನ್ಸ್. ಈಗ ಕಮರ್ಷಿಯಲ್ ಮ್ಯಾಥಮೆಟಿಕ್ಸಲ್ಲಿ ಯೂನಿಟರಿ ಮೆಥಡ್, ಪರ್ಸಂಟೇಜ್, ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡೋದು, ಲಾಸ್ ಕ್ಯಾಲ್ಕುಲೇಷನ್ ಮಾಡೋದು, ಹಾಗೆ ಬ್ರೋಕರೇಜ್, ಹಾಗೆ ಕಮಿಷನ್, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಹಾಗೆ ಡಿಸ್ಕೌಂಟ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ, ಹೈಯರ್ ಆ್ಯಂಡ್ ಪರ್ಚೇಸ್, ಇನ್ಸ್ಟಾಲ್ಮೆಂಟ್ ಬೈಯಿಂಗ್, ಇವುಗಳ ಬಗ್ಗೆ ಹೌ ಟು ಸ್ಟಡಿ. ಇವುಗಳ ಬಗ್ಗೆ ನಾವು ನಮ್ಮ ಚಾನಲ್ ಮೇಲೆ ಈಗಾಗಲೇ ಪ್ರಸಾರ ಮಾಡಿದ್ದೇವೆ ವಿಡಿಯೋಗಳು. ಮುಂದಿನ ದಿನಗಳಲ್ಲಿ ಇನ್ನೂ ವಿಡಿಯೋಗಳನ್ನು ಪ್ರಸಾರ ಮಾಡಲಿದ್ದೇವೆ ಸ್ನೇಹಿತರೆ. ಈಗ ಸ್ಟ್ಯಾಟಿಸ್ಟಿಕ್ಸ್, ಅದರಲ್ಲಿ ಕ್ಲಾಸ್ ಇಂಟರ್ವಲ್, ಹಾಗೆ ಟೈಪ್ಸ್ ಆಫ್ ಕ್ಲಾಸ್ ಇಂಟರ್ವಲ್ಸ್, ಹಾಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ಮೆಜರ್ಮೆಂಟ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಡಿಸ್ಪರ್ಷನ್, ಮೆಜರ್ಸ್, ಕೋಎಫಿಷಿಯನ್ಸಿ ಅಥವಾ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್, ಇವುಗಳನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರಬೇಕು. ಪರ್ಮ್ಯುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್, ಈ ಚಾಪ್ಟರ್ ಇದೆ. ಮೀನಿಂಗ್, ಫಾರ್ಮುಲಾ, ಫಂಡಮೆಂಟಲ್ ಕೌಂಟಿಂಗ್ ಪ್ರಿನ್ಸಿಪಲ್ಸ್ ಮತ್ತು ಫ್ಯಾಕ್ಟರೈಸೇಷನ್ ಬಗ್ಗೆ ಯು ಹ್ಯಾವ್ ಟು ಸ್ಟಡಿ. ಪ್ರೊಬಬಿಲಿಟಿ, ಮೀನಿಂಗ್, ಟೈಪ್ಸ್, ರ್ಯಾಂಡಮ್, ಎಕ್ಸ್ಪೆರಿಮೆಂಟಲ್, ಹಾಗೆ ಇವುಗಳ ಬಗ್ಗೆಯೂ ಕೂಡ ತಾವು ಸ್ಟಡಿ ಮಾಡಬೇಕಾಗತ್ತೆ. ಇದು ನಾವು ಯಾವ ಚಾಪ್ಟರ್, ಪರ್ಮ್ಯುಟೇಷನ್, ಹಾಗೆಯೇ ಫ್ಯಾಕ್ಟರೈಸೇಷನ್ ಕೂಡ ಆಗಿತ್ತು. ಪ್ರೊಬಬಿಲಿಟಿ ಬಗ್ಗೆ ಇದ್ವಿ, ಸಾರಿ. ರ್ಯಾಂಡಮ್, ಎಕ್ಸ್ಪೆರಿಮೆಂಟ್ ಆ್ಯಂಡ್ ಈವೆಂಟ್ಸ್, ಟೈಪ್ಸ್ ಆಫ್ ಈವೆಂಟ್ಸ್, ಅಡಿಷನಲ್ ರೂಲ್, ಹಾಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಆಲ್ಜಿಬ್ರಾ,
ಬೇಸಿಕ್ ಟರ್ಮ್ಸ್ ಆಫ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂದ್ರೇನು, ಬೇಸಿಕ್ ಟರ್ಮ್ಸ್ ಬಗ್ಗೆ, ಟೈಪ್ಸ್ ಆಫ್ ಪಾಲಿನೊಮಿಯಲ್ಸ್, ಹಾಗೆ ಬೇಸಿಕ್ ಆಪ್ರೇಷನ್, ಸ್ಪೆಷಲ್ ಪ್ರೊಡಕ್ಷನ್, ಫ್ಯಾಕ್ಟರೈಸೇಷನ್, ಐಡೆಂಟಿಟೀಸ್, ಕಂಡೀಷನಲ್ ಐಡೆಂಟಿಟೀಸ್, ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್. ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸಲ್ಲಿ ಕೂಡ ನೀವು ಎಚ್ ಸಿ ಎಫ್ ಎಲ್ ಸಿ ಎಮ್ ಇದು ಕಂಡಿಡಿಯೋದ್ರ ಬಗ್ಗೆ ವರ್ಕ್ ಮಾಡಬೇಕಾಗತ್ತೆ. ಯೂಶಲಿ ಯು ಹ್ಯಾವ್ ಟು ಡಿಪೆಂಡ್ ಆನ್ 8th 9th 10th ಬುಕ್, ಹಾಗೆ 6th 7th 10th ಬುಕ್ಕನ್ನು ಕೂಡ ನಾವು ವರ್ಕ್ ಮಾಡ್ಬೋದು. ಅದರಲ್ಲಿ 8th ಬುಕ್ ಬೇಸಿಕ್ ಕವರ್ ಮಾಡೋದಕ್ಕೆ ತುಂಬ ಬ್ಯೂಟಿಫುಲ್ ಇದೆ, 8th ಸ್ಟ್ಯಾಂಡರ್ಡ್ ಬುಕ್. ಅದರಲ್ಲಿ ಎನ್ ಸಿ ಆರ್ ಟಿ ಬುಕ್ಗಳನ್ನ ತಗೊಂಡು ನೀವು ಯು ಕ್ಯಾನ್ ಗೋ ಆನ್ ವರ್ಕಿಂಗ್. ಒಂದು ಏನಪ್ಪ ಅಂತಂದರೆ ಎನ್ ಸಿ ಆರ್ ಟಿ ಬುಕ್ಸ್ ಏನಿದೆ, ಸಿಮಿಲರ್ ಬುಕ್ಸು ನಮ್ಮ ಸ್ಟೇಟಲ್ಲಿ ಕನ್ನಡ ಮೀಡಿಯಮಲ್ಲಿ ಅವೈಲೇಬಲ್ ಇದೆ. ಅದರ ನೋಟ್ಸ್ಗಳು ಕೂಡ ಅವೈಲೇಬಲ್ ಇದೆ. ಅವನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಇಫ್ ಯು ಜಾಯಿನ್ ದ ಗ್ರೂಪ್ಸ್. ಓಕೆ. ಹಾಗೆ ಪಾಲಿನಮಲ್ಸ್ ಮೀನಿಂಗ್ ಆ್ಯಂಡ್ ಟೈಪ್ಸ್, ಜೀರೋಸ್ ಆ್ಯಂಡ್ ಪಾಲಿನಮಲ್ಸ್ ಬಗ್ಗೆ, ಹಾಗೆಯೇ ಫ್ರೆಂಡ್ಸ್ ಪಾಲಿನಮಲ್ಸಲ್ಲಿ ಮೀನಿಂಗ್, ಟೈಪ್ಸ್ ಮತ್ತು ಜೀರೋ ಆಫ್ ಪಾಲಿನಮಲ್ಸ್, ಡಿವಿಷನ್ ಅಲ್ಗೊರಿದಮ್, ರಿಮೈಂಡರ್, ಫ್ಯಾಕ್ಟರೈಸೇಷನ್ ಥಿಯರಮ್ಸ್, ಹಾಗೆ ಸಿಂಥೆಟಿಕ್ ಡಿವಿಷನ್ ಥಿಯರಮ್ಸ್ ಬಗ್ಗೆ ಯು ಹ್ಯಾವ್ ಟು ಸ್ಟಡಿ. ಹಾಗೆ ಲೀನಿಯರ್ ಇಕ್ವೇಷನ್ಸ್ ತುಂಬಾ ಟಫ್ ಚಾಪ್ಟರ್ ಅಂತಲೇ ಹೇಳ್ಬೋದು. ಲೀನಿಯರ್ ಇಕ್ವೇಷನ್ಸ್, ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಷನ್ಸ್, ಡಿಫ್ರೆಂಟ್ ಮೆಥಡ್ಸ್ ಆಫ್ ಸಾಲ್ವಿಂಗ್, ಇವುಗಳ ಬಗ್ಗೆ ಸ್ಟಡಿ ಮಾಡಬೇಕಾಗುತ್ತೆ. ಎಕ್ಸ್ಪೊನೆಂಟ್ಸ್, ಅದರಲ್ಲಿ ಲಾಸ್ ಆ್ಯಂಡ್ ಪ್ರಾಬ್ಲಮ್ಸ್ ಬಗ್ಗೆ ಹ್ಯಾವ್ ಟು ಸ್ಟಡಿ. ಕ್ವಾಡ್ರಾಟಿಕ್ ಇಕ್ವೇಷನ್ಸ್, ಮೀನಿಂಗ್ ಆ್ಯಂಡ್ ಟೈಪ್ಸ್, ಡಿಫ್ರೆಂಟ್ ಮೆಥಡ್ಸ್ ಆಫ್ ಸಾಲ್ವಿಂಗ್, ಡಿಸ್ಕ್ರಿಮಿನೆಂಟ್, ಆನಂತರ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ರೂಟ್ಸ್, ಫಾರ್ಮೇಷನ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಸಿಲೆಬಸ್ ತುಂಬ ಲೆಂದಿ ಆಗಿದೆ ಸ್ನೇಹಿತರೆ. ಯು ಹ್ಯಾವ್ ಟು ಗೋ ಆನ್ ವರ್ಕಿಂಗ್ ಫ್ರಮ್ ಟುಡೇ ಆನ್ವರ್ಡ್ಸ್. ನೋಟಿಫಿಕೇಷನ್ 2-3 ಡೇಸ್ ವೇರಿಯೇಷನ್ ಆದರೂ ಕೂಡ ಯು ಹ್ಯಾವ್ ಟು ಸ್ಟಿಕ್ ಟು ಯುವರ್ ಬೇಸಿಕ್ ಪ್ಲ್ಯಾನ್. ಹಾಗೆಯೇ ವರ್ಕ್ ಮಾಡಬೇಕು. ಬೆಟರ್ ಅಂತಂದರೆ ಇಫ್ ಯು ಟೀಚ್ ಸ್ಟೂಡೆಂಟ್ಸ್, ಇಫ್ ಯು ಆರ್ ವರ್ಕಿಂಗ್ ಇನ್ ಅ ಸ್ಕೂಲ್, ಗೋ ಆ್ಯಂಡ್ ಟೀಚ್ ದೆಮ್ ವಿತ್ ಹೋಲ್ ಹಾರ್ಟೆಡ್ಲಿ. ಇಟ್ ವಿಲ್ ಹೆಲ್ಪ್ ಯು ಟು ಪ್ರಿಪೇರ್ ವೆಲ್. ತುಂಬ ಮನಸ್ಸಿನಿಂದ ನೀವೇನಾದರೂ ಮ್ಯಾಥ್ಸನ್ನು ಟೀಚ್ ಮಾಡ್ತಾಯಿದ್ರೆ ದಟ್ಸ್ ನಾಟ್ ಎ ಬಿಗ್ ಪ್ರಾಬ್ಲಮ್ ಅಟ್ ಆಲ್. ಸ್ಪೀಡ್ ಬರುತ್ತೆ. ಇಟ್ ವಿಲ್ ಗಿವ್ ಯು ಅ ಸ್ಪೀಡ್ ಆ್ಯಂಡ್ ಅಕ್ಯುರೇಸಿ ಗೊತ್ತಾಗುತ್ತೆ. ಹಾಗಾಗಿ ಗೋ ಆನ್ ಟೀಚಿಂಗ್ ಈಸ್ ಅ ಬೆಸ್ಟ್ ವೇ ಆಫ್ ಲರ್ನಿಂಗ್ ಅಂತ ಹೇಳ್ತಾರೆ. ಇರಲಿ. ವೇರಿಯೇಷನ್, ಮೀನಿಂಗ್ ಆ್ಯಂಡ್ ಟೈಪ್ಸ್, ಪ್ರಾಬ್ಲಮ್ ಬೇಸ್ಡ್ ವೇರಿಯೇಷನ್ಸ್, ಬೇಸಿಕ್ ಜಿಯೋಮೆಟ್ರಿಕಲ್ ಐಡಿಯಾಸ್ ಲೈಕ್ ಎಕ್ಸಿಮ್ಸ್, ಪಾಸ್ಟುಲೇಟ್ಸ್, ಸ್ಟೇಟ್ಮೆಂಟ್ಸ್, ಥಿಯರಮ್ಸ್, ಹಾಗೆಯೇ ಟ್ರಯಾಂಗಲ್, ಮೀನಿಂಗ್, ಟೈಪ್ಸ್ ಆ್ಯಂಡ್ ಪ್ರಾಪರ್ಟೀಸ್, ಕನ್ಸ್ಟ್ರಕ್ಷನ್, ಏರಿಯಾ, ಪೆರಿಮೀಟರ್. ನೋಡಿ, ಟೈಪ್ಸ್ ಆಫ್ ಟ್ರಯಾಂಗಲ್ಸಲ್ಲಿ ಅವುಗಳಲ್ದಂಗೆ ಬೇರೆ ಬೇರೆ ಐಟಮ್ಗಳ ಬಗ್ಗೆ ಸ್ಟಡಿ ಮಾಡಬೇಕಾಗುತ್ತೆ. ಅವುಗಳ ಏರಿಯಾ ಮತ್ತು ಪೆರಿಮೀಟ್ರನ್ನ ಕಂಡುಹಿಡಿಬೇಕಾಗುತ್ತೆ. ಹೆರನ್ಸ್ ಫಾರ್ಮುಲಾ, ಆಮೇಲೆ ಕನ್ಗ್ರುಯೆಂಟ್ ಆ್ಯಂಡ್ ಸಿಮಿಲರ್ ಟ್ರಯಾಂಗಲ್ಸ್. ಇದಕ್ಕಿಂತ ಬೆಸ್ಟ್ ವೇಸ್ ಹೇಳಬೇಕು ಅಂತಂದರೆ ನಾನು ನಿಮಗೆ ನೋಡಿ, ಬೇರೆ ಬೇರೆ ಚಾನಲ್ ಮೇಲೆ, ಅಂದರೆ ಇಂಗ್ಲೀಷ್ ಮತ್ತು ಹಿಂದಿ ಚಾನಲ್ ಮೇಲೆ ಈಗಾಗಲೇ ಮ್ಯಾಥ್ಸ್ ರಿಲೇಟೆಡ್ ವಿಡಿಯೋಸು ಸುಮಾರಿದೆ, ಲ್ಯಾಕ್ಸ್ ಟುಗೆದರ್ ಇದೆ. ಅವುಗಳನ್ನು ನೀವು ಡೀಸೆಂಟಾಗಿ ಕೂತ್ಕೊಂಡು ಒಂದು ನೆಟ್ ಪ್ಯಾಕನ್ನು, ಅನ್ಲಿಮಿಟೆಡ್ ನೆಟ್ ಪ್ಯಾಕನ್ನು ತೊಗೊಂಡು ಸ್ಟಡಿ ಮಾಡ್ಬೋದು. ಇಫ್ ಯು ಆರ್ ನ್ಯೂ ಟು ದಿಸ್ ಪ್ರೊಫೆಷನ್, ಮ್ಯಾಥಮೆಟಿಕ್ಸ್ ಪ್ರೊಫೆಷನಿಗೆ ನ್ಯೂ ಆಗಿದ್ದರೆ ಇಟ್ ವಿಲ್ ಬಿ ಟಫ್ ಫಾರ್ ಯು. ಯಾಕಂದರೆ 2-3 ಇಯರ್ಸ್ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಟೀಚರ್ಸಿಗೆ ಗೊತ್ತಾಗಲ್ಲ. ಮ್ಯಾಥ್ಸ್ ಟೀಚರ್ ಇರ್ಬೋದು, ಇಟ್ ಮೇ ಬಿ ಇಂಗ್ಲೀಷ್ ಟೀಚರ್ ಇರ್ಬೋದು. ಸೊ ಇಟ್ ವಿಲ್ ಟೇಕ್ ಟೈಮ್. ಆದ್ದರಿಂದ ಬೆಟರ್ ವೇ ಅಂತಂದರೆ ಪ್ರಿಪ್ರೇಷನ್, ಸ್ಟಿಕ್ ಟು 1 or 2 ಮ್ಯಾಥ್ಸ್ ಚಾನಲ್ಸಿಗೆ ಸ್ಟಿಕ್ ಆಗಿ, ಹಾಗೆ ನೀವು ಕೂಡ ರೆಗ್ಯುಲರ್ ಬೇಸ್ ಮೇಲೆ ವರ್ಕ್ ಮಾಡಿ. ದಟ್ ವಿಲ್ ಹೆಲ್ಪ್ ಯು ಅ ಲಾಟ್. ಹಾಗೆಯೇ ಕನ್ಕರೆಂಟ್ ಲೈನ್ಸ್ ಬಗ್ಗೆಯೂ ಕೂಡ ಸ್ಟಡಿ ಮಾಡಬೇಕಾಗತ್ತೆ. ಹಾಗೆ ಸರ್ಕ್ಯುಮ್ಸೆಂಟರ್, ಹಾಗೆ ಸರ್ಕ್ಯುಮ್ಫರೆನ್ಸ್, ಸೆಂಟ್ರಾಯ್ಡ್ ಬಗ್ಗೆ ಸ್ಟಡಿ ಮಾಡಬೇಕು. ಕ್ವಾಡ್ರಿಲ್ಯಾಟ್ರಲ್ಸ್, ಮೀನಿಂಗ್, ಟೈಪ್ಸ್ ಆ್ಯಂಡ್ ಪ್ರಾಪರ್ಟೀಸ್, ಕನ್ಸ್ಟ್ರಕ್ಷನ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್, ಏರಿಯಾ ಆ್ಯಂಡ್ ಪೆರಿಮೀಟರ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್, ಥಿಯರಮ್ಸ್. ಹಾಗೆ ಪಾಲಿಗನ್ಸಲ್ಲಿ ಮೀನಿಂಗ್ ಆ್ಯಂಡ್ ಟೈಪ್ಸ್ ಆ್ಯಂಡ್ ಪ್ರಾಪರ್ಟೀಸ್, ಥಿಯರಮ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ದೇರ್ ಪ್ರಾಬ್ಲಮ್ಸ್. ಕನ್ಸ್ಟ್ರಕ್ಷನ್ಸ್, ಹಾಗೆ ಸರ್ಕಲ್ಸ್, ಡೆಫಿನೇಷನ್, ಟರ್ಮ್ ಆ್ಯಂಡ್ ದೇರ್ ಮೀನಿಂಗ್, ಸೈಕಲಿಕ್ ಕ್ವಾಡ್ರಿಲ್ಯಾಟ್ರಲ್ಸ್ ಆ್ಯಂಡ್ ಕೋಡ್ಸ್ ಆ್ಯಂಡ್ ಟ್ಯಾಂಜೆಂಟ್ಸ್, ಥಿಯರಮ್ಸ್, ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಏರಿಯಾ ಆಫ್ ಸೆಕ್ಟರ್. ಇವುಗಳೆಲ್ಲ ನೀವು ಹ್ಯಾವ್ ಟು ಫೈಂಡ್ ಔಟ್. ಹಾಗೆ ಮೆನ್ಸ್ಟ್ರೇಷನಲ್ಲಿ ಪ್ಲೇನ್ ಫಿಗರ್ಸ್, ಸಾಲಿಡ್ ಫಿಗರ್ಸ್, LCA ಆ್ಯಂಡ್ TCA ಆಫ್ ಸಾಲಿಡ್ ಫಿಗರ್ಸ್, ವ್ಯಾಲ್ಯೂಮ್ ಆಫ್ ಸಾಲಿಡ್ figures like cone, sphere, cylinder, frustum of cone, prisms, pyramids and combination of solids. You have to study all these things thoroughly. And let's move to next page. Trigonometry, basic ratios, identities, standard angles, complementary angles, heights, distances and problems and allied angles. You have to study all of them. Coordinate geometry, ordered pair, distance formula, section formula, slope, equation of straight lines, slope, intercept forms ಬಗ್ಗೆ
ಯು ಹ್ಯಾವ್ ಟು ಸ್ಟಡಿ. ಸಿಮೆಟ್ರಿಯಲ್ಲಿ ಡೆಫಿನೇಷನ್, ಲೈನ್ ಆಫ್ ಸಿಮೆಟ್ರಿ, ಪಾಯಿಂಟ್ ಆಫ್ ಸಿಮೆಟ್ರಿ, ಮ್ಯಾಟ್ರಿಸಸಲ್ಲಿ ಡೆಫಿನೇಷನ್ಸ್ ಆ್ಯಂಡ್ ಟೈಪ್ಸ್ ಆಫ್ ಡಿಟರ್ಮಿನೆಂಟ್ಸ್ ಬಗ್ಗೆ ಯು ಹ್ಯಾವ್ ಟು ಸ್ಟಡಿ. ಹಾಗೆ ಪಾಲಿಹೆಡ್ರಾದಲ್ಲಿ ಆ್ಯಂಡ್ ನೆಟ್ವರ್ಕ್ ಮೀನಿಂಗ್ ಆ್ಯಂಡ್ ಟೈಪ್, ಎಫ್ ವಿ ಈಕ್ವಲ್ಸ್ ಎಫ್ ವಿ ಪ್ಲಸ್ ಈಕ್ವಲ್ಸ್ E+2, nodes, area and region, Euler formula, transversable networking and conditions for transversability. ನೀವು ಇಷ್ಟು ಸ್ಟಡಿ ಮಾಡೋಕ್ಕೆ ಸ್ನೇಹಿತರೆ, ಮುಂದಿನ ತರಗತಿಯಲ್ಲಿ ನಾನು ಸೈನ್ಸ್ ಸಂಬಂಧಪಟ್ಟ ಮಾಹಿತಿಯನ್ನು ತರಲಿದ್ದೇನೆ. ಹಾಗೆಯೇ ಮತ್ತೊಂದು ಮಾತು ಅಂದರೆ ಇದರ PDF ಅನ್ನು ನಾನು ಕಾಮೆಂಟ್ ಬಾಕ್ಸಲ್ಲಿ ಹಾಕಲಿದ್ದೇನೆ. ಯಾಕೆ ಅಂತಂದರೆ ತಮ್ಮ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಕಾಮೆಂಟ್ ಬಾಕ್ಸಲ್ಲಿ ಇದರ ಲಿಂಕನ್ನು ನಾನು ನಿಮಗೆ ನೀಡಲಿದ್ದೇನೆ. ಅದರ ಜೊತೆಗೆ ಸೈನ್ಸ್ದು ಕೂಡ ಲಭ್ಯ ಆಗಲಿದೆ ಸ್ನೇಹಿತರೆ. ದಟ್ಸ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.